ನಮಸ್ಕಾರ ಸ್ನೇಹಿತರೆ, ಇಂದು ನಾವು ಭಾರತದಲ್ಲಿಯೇ ಅತ್ಯಂತ ಪವಿತ್ರ ಮತ್ತು ಮನಮೋಹಕ ಸ್ಥಳಗಳಲ್ಲಿ ಒಂದಾದ ತ್ರಿವೇಣಿ ಸಂಗಮ ಕನ್ಯಾಕುಮಾರಿಗೆ ಭೇಟಿಯಾಗಿ ಕೆಲವೊಂದಿಷ್ಟು ಮಾಹಿತಿಯನ್ನು ತಿಳಿದುಕೊಂಡು ಬರೋಣ. ಇಲ್ಲಿ ಭಾರತೀಯ ಮಹಾಸಾಗರ, 3 ನದಿಗಳು ಸೇರುವ ಏಕಾದಶ ಪವಿತ್ರ ಸೇತು ಸಮ್ಮಿಲನವು ಕಂಡುಬರುತ್ತದೆ. ಇದು ಅಲ್ಲಿಯೇ ಭಾರತದ ತುದಿ ಎಂದು ಪರಿಚಿತವಾಗಿರುವ ಸ್ಥಳ. ಇಲ್ಲಿ ಭೂಮಿಯ ಕೊನೆಯ ತುದಿ ಅಂದರೆ ಉತ್ತರ ದಕ್ಷಿಣ ಕೊನೆ ಸೇತು ನಾಡಿನ ಸಂಗಮವನ್ನಿರುವುದು ವಿಶೇಷ. ನದಿಗಳು, ಸಮುದ್ರದ ಸಂಗಮ, ಆ ಹಗುರ ನಿಶ್ಶಬ್ದ ತಾಪಮಾನ ಇವು ಎಲ್ಲವೂ ಮನಸ್ಸಿಗೆ ಶಾಂತಿ ನೀಡುತ್ತದೆ. ನಾವು ಹಿಂದೆ ಅದ್ಭುತ ಅನುಭವಗಳನ್ನು ನೋಡಿ ತಿಳಿಯೋಣ. ಭಾರತದ ಪ್ರಸಿದ್ಧ ಯಾತ್ರಾ ಸ್ಥಳಗಳಲ್ಲಿ ಕನ್ಯಾಕುಮಾರಿ ಒಂದಾಗಿದ್ದು, ಇದು ತಮಿಳುನಾಡು ರಾಜ್ಯದಲ್ಲಿದೆ. ಈ ಊರಿಗೆ ಕನ್ಯಾಕುಮಾರಿ ದೇವಾಲಯದಿಂದಲೇ ಕನ್ಯಾಕುಮಾರಿ ಎಂಬ ಹೆಸರು ಬಂದಿದ್ದು. ಭಾರತದ ಕಟ್ಟಕಡೆಯ ಪ್ರದೇಶವಾಗಿದ್ದು, ಇಲ್ಲಿ 3 ಮಹಾಸಾಗರಗಳಾದ ಅಂದರೆ ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೆ ಹಿಂದೂ ಮಹಾಸಾಗರ, ಬಂಗಾಳಕೊಲ್ಲಿ ಮತ್ತು ಅರಬ್ಬಿ ಸಮುದ್ರ ಒಂದೆಡೆ ಸೇರುವ ತ್ರಿವೇಣಿ ಸಾಗರ ಸಂಗಮವಾಗಿದೆ. ಪಾರ್ವತಿ ದೇವಿಯ 108 ಶಕ್ತಿ ಪೀಠಗಳಲ್ಲಿ ಇದೂ ಸಹ ಒಂದು. ಉಪಾಸನೆ ಸಿನಿಮಾದ ಹಾಡು ಭಾರತ ಭೂಷಿರ ಮಂದಿರ ಸುಂದರಿ ನಯನ ಮನೋಹರಿ ಕನ್ಯಾಕುಮಾರಿ. ಈ ಹಾಡಿನ ಸಾಹಿತ್ಯಕ್ಕೆ ತಕ್ಕಂತೆ ಅದ್ಭುತವಾದ, ಅಪರೂಪದ, ರಮಣೀಯವಾದ ಪ್ರಕೃತಿ ವರ್ಣಿಸಲು ಎಂಬಂಥ ಪ್ರಕೃತಿ ಸೌಂದರ್ಯವೇ ಮೈಮೆತ್ತಿದಂಥ ದೃಶ್ಯಗಳು ಇಲ್ಲಿ ಕಾಣುತ್ತವೆ. ಕನ್ಯಾಕುಮಾರಿಗೆ ಒಂದು ಪೌರಾಣಿಕ ಹಿನ್ನೆಲೆಯುಳ್ಳ ಒಂದು ಕಥೆ ಇದೆ. ಆಸ್ವಾದಿಸಿ ಕೇಳಿ ಸ್ನೇಹಿತರೆ. ಬಾಣಾಸುರ ಎಂಬ ರಾಕ್ಷಸನಿದ್ದು, ಇವನು ಶಿವನನ್ನು ಕುರಿತು ತಪಸ್ಸು ಮಾಡಿ ಅಮರತ್ವದ ವರವನ್ನು ಪಡೆಯುತ್ತಾನೆ. ಶಿವನು ವರವನ್ನು ಕರುಣಿಸುತ್ತಾನೆ, ಆದರೆ ಅಮರತ್ವದ ವರ ಕೊಡಲು ಸಾಧ್ಯವಿಲ್ಲ. ಆದ್ದರಿಂದ ಕನ್ಯೆಯಿಂದ ನಿನಗೆ ಸಾವು ಬರಲಿ ಎಂದು ವರ ಕರುಣಿಸಿದ. ಎಲ್ಲ ರಾಕ್ಷಸರಂತೆ ಬಾಣಾಸುರನು ಶಿವನಿಂದ ವರ ಪಡೆದ ಮೇಲೆ ಮತ್ತಷ್ಟು ದುರಾಚಾರಿ, ದುರ್ಮಾರ್ಗ ಹಿಡಿದು ಎಲ್ಲರಿಗೂ ಹಿಂಸೆ ಕೊಡಲು ಶುರು ಮಾಡುತ್ತಾನೆ. ಎಲ್ಲೆಲ್ಲಿ ನೋಡಲಿ ಹಿಂಸೆ, ಅಧರ್ಮಗಳೇ ನಡೆಯುತ್ತದೆ. ಬೇಸತ್ತ ಭೂದೇವಿ ವಿಷ್ಣುವನ್ನು ಕುರಿತು ತಪಸ್ಸು ಮಾಡಿ ಈ ರಾಕ್ಷಸನ ಕಾಟದಿಂದ ಮುಕ್ತಿ ಮಾಡು ಎಂದು ಕೇಳುತ್ತಾಳೆ. ಆಗ ವಿಷ್ಣು ಹೇಳಿದ, ಇವನನ್ನು ಸಂಹಾರ ಮಾಡಲು ಶಕ್ತಿ ದೇವತೆ ಪಾರ್ವತಿ ಅವತಾರವಾಗಬೇಕು. ಅದಕ್ಕಾಗಿ ಯಾಗ ಮಾಡಬೇಕು ಎಂದು ಭೂದೇವಿಗೆ ಯಾಗವನ್ನು ಮಾಡಲು ಹೇಳುತ್ತಾನೆ. ಭೂಮಾತೆ ಮಾಡಿದ ಯಾಗದ ಫಲವಾಗಿ ಅಗ್ನಿಕುಂಡದಲ್ಲಿ ಕನ್ಯೆ ರೂಪದಲ್ಲಿ ಪಾರ್ವತಿ ದೇವಿ ಉದ್ಭವಿಸುತ್ತಾಳೆ. ಕನ್ಯೆಯಾಗಿ ಹುಟ್ಟಿದ ಇವಳಿಗೆ ಶಿವನನ್ನೇ ತನ್ನ ಗಂಡನನ್ನಾಗಿ ಪಡೆಯಬೇಕೆಂಬ ಆಸೆ. ಹೀಗಾಗಿ ಸದಾಕಾಲ ಶಿವನ ಧ್ಯಾನ ಹಾಗೂ ಶಿವಪೂಜೆ ಮತ್ತು ಕಠಿಣ ತಪಸ್ಸಿನಲ್ಲಿ ಮುಳುಗುತ್ತಾಳೆ. ಕಠಿಣ ತಪಸ್ಸಿಗೆ ಮೆಚ್ಚಿದ ಪರಮೇಶ್ವರನು ಕನ್ಯೆಯನ್ನು ವಿವಾಹವಾಗಲು ನಿರ್ಧರಿಸುತ್ತಾನೆ. ಒಂದು ಬೆಳಗಿನ ಜಾವಕ್ಕೂ ಮೊದಲಿನ ಶುಭ ಮುಹೂರ್ತದಲ್ಲಿ ವಿವಾಹ ನಿಶ್ಚಯವಾಯಿತು. ಈ ವಿಷಯ ನಾರದರಿಗೆ ತಿಳಿಯಿತು. ಬಾಣಾಸುರನ ಸಂಹಾರ ಕನ್ಯೆಯಿಂದ ಆಗಬೇಕು ಎಂಬ ಗುಟ್ಟು ನಾರದರಿಗೆ ಗೊತ್ತಿರುತ್ತದೆ. ಪಾರ್ವತಿ ಅಂಶವಾದ ಕನ್ಯಾಕುಮಾರಿ ವಿವಾಹ ಮಾಡಿಕೊಂಡರೆ ಅದು ಸಾಧ್ಯವಿಲ್ಲ ಎಂದು ತಿಳಿದು ಈ ವಿಷಯ ವಿಷ್ಣುವಿಗೆ ತಿಳಿಸುತ್ತಾರೆ. ನಾರಾಯಣ ಒಂದು ಉಪಾಯ ಮಾಡುತ್ತಾನೆ. ಅದು ಶಿವನು ಕೈಲಾಸದಿಂದ ಮದುಮಗನಾಗಿ ಹೊರಟು ಬರುತ್ತಿರುವ ಸಮಯಕ್ಕೆ ಸರಿಯಾಗಿ ಕೃಷ್ಣ ಹುಂಜದ ರೂಪ ತಾಳಿ ಕೊಕ್ಕೋ ಕೊಕ್ಕೋ ಕೋ ಎಂದು ಕೂಗಲು ಆರಂಭಿಸುತ್ತಾನೆ. ಕೋಳಿ ಕೂಗನ್ನು ಕೇಳಿದ ಶಿವ ಮದುವೆಯ ಮುಹೂರ್ತ ತಪ್ಪಿತು, ಆಗಲೇ ಬೆಳಗಾಯಿತು ಎಂದು ಭಾವಿಸಿ ಕೈಲಾಸಕ್ಕೆ ಹಿಂತಿರುಗಿ ಬಿಡುತ್ತಾನೆ. ಇದರಿಂದ ಮದುವೆ ನಿಂತು ಹೋಗುತ್ತದೆ. ಇತ್ತ ಕನ್ಯಾಕುಮಾರಿ ಮದುಮಗಳಂತೆ ಸಿಂಗರಿಸಿಕೊಂಡು ಶಿವನ ಆಗಮನಕ್ಕೆ ಕಾತುರದಿಂದ ಕಾಯುತ್ತಾ ಕುಳಿತಿದ್ದಳು. ಮದುವೆಯಾಗಲು ಬರದಿರುವ ಶಿವನ ವರ್ತನೆಗೆ ರೋಸಿ ಹೋದ ಕನ್ಯಾಕುಮಾರಿ ತಾನು ಇನ್ನೆಂದೂ ಮದುವೆಯಾಗಲಾರೆ, ಕನ್ಯೆಯಾಗಿಯೇ ಉಳಿಯುತ್ತೇನೆ ಎಂದು ಶಪಥ ಮಾಡುತ್ತಾಳೆ. ಶಿವನ ಮೇಲಿನ ಸಿಟ್ಟಿನಿಂದ ವಿವಾಹಕ್ಕಾಗಿ ಜೋಡಿಸಿಟ್ಟು ಕೊಂಡಿದ್ದ ಅರಿಶಿನ, ಕುಂಕುಮ, ಹೂವು, ಅಕ್ಷತೆ ಎಲ್ಲವನ್ನು ಚೆಲ್ಲಾಪಿಲ್ಲಿಯಾಗುವಂತೆ ಎತ್ತಿ ಎಸೆದು ಬಿಡುತ್ತಾಳೆ. ಮದುವೆಗೆ ತಯಾರಿ ಮಾಡಿಕೊಂಡಿದ್ದ ಮಂಗಳ ದ್ರವ್ಯಗಳನ್ನೆಲ್ಲ ಎಸೆದ ಕಾರಣ ಕನ್ಯಾಕುಮಾರಿಯ ಮರಳು ರಾಶಿ ಇಂದಿಗೂ ಸಹ ಬಿಸಿಲಲ್ಲಿ ನೋಡಿದಾಗ ಅರಿಶಿನ ಕುಂಕುಮದ ಬಣ್ಣದಂತೆ ಕೆಂಪು ಮತ್ತು ಅರಿಶಿನ ಬಣ್ಣದಲ್ಲಿ ಹೊಳೆಯುತ್ತದೆ. ಅಕ್ಷತೆಯಂತೆ ಕಾಣುವ ಕಲ್ಲುಗಳು ಸಹ ಇವೆ. ಕನ್ಯಾಕುಮಾರಿ ಮದುವೆ ನಿಂತ ಮೇಲೆ ವಿಷಯ ತಿಳಿದ ಬಾಣಾಸುರನಿಗೆ ಸಂತೋಷವಾಯಿತು. ಈ ಹಿಂದೆಯೇ ಅವನು ಕನ್ಯಾಕುಮಾರಿಯ ಸೌಂದರ್ಯಕ್ಕೆ ಮಾರು ಹೋಗಿದ್ದ.
ಇದೇ ಸಮಯ ಎಂದು ಕನ್ಯಾಕುಮಾರಿ ಒಬ್ಬಳೇ ಇರುವಾಗ ಅಲ್ಲಿ ಅವಳ ಬಳಿ ಹೋಗಿ ಮದುವೆಯಾಗುವಂತೆ ಪೀಡಿಸುತ್ತಾನೆ. ಇದರಿಂದ ಕೋಪಗೊಂಡ ಕನ್ಯಾಕುಮಾರಿ ಬಾಣಾಸುರನನ್ನು ಸಂಹರಿಸುತ್ತಾಳೆ. ಆನಂತರ ಕನ್ಯಾಕುಮಾರಿ ಮನದಲ್ಲೇ ಶಿವನನ್ನು ತನ್ನ ಪತಿ ಎಂದು ತಿಳಿದು ಅವಳು ವಿವಾಹ ಮಾಡಿಕೊಳ್ಳದೆ ಕನ್ಯಾಕುಮಾರಿಯಾಗಿಯೇ ಉಳಿದು ಅಲ್ಲೇ ನೆಲೆಸುತ್ತಾಳೆ. ಅಂದಿನಿಂದ ಆ ಕ್ಷೇತ್ರಕ್ಕೆ ಕನ್ಯಾಕುಮಾರಿ ಎಂಬ ಹೆಸರು ಬಂದಿತು. ಅಲ್ಲಿಯೇ ನೆಲೆಸಿ ದೇವಿ ಅಲ್ಲಿಗೆ ಬರುವ ಭಕ್ತರನ್ನು ಹರಸುತ್ತಾ ಅವರ ಅಭೀಷ್ಟಗಳನ್ನು ನೆರವೇರಿಸುತ್ತಾಳೆ ಎಂಬ ನಂಬಿಕೆ ಎಲ್ಲರಿಗೂ ಇದೆ. ಕನ್ಯಾಕುಮಾರಿ ದೇವಾಲಯ ಎಲ್ಲರ ಆಕರ್ಷಣೆಯ ಕೇಂದ್ರಬಿಂದುವಾಗಿದೆ. ದೇವಸ್ಥಾನದ ಶಿಲ್ಪಕಲೆ ತುಂಬ ಸುಂದರವಾಗಿದೆ. ಅವಳ ಮೂಗಿನಲ್ಲಿರುವ ವಜ್ರದ ಮೂಗುತಿ ಎಷ್ಟೇ ದೂರದ ತನಕ ಹೊಳೆಯುತ್ತದೆ. ದೇವಸ್ಥಾನದ ಎದುರು ಪೂರ್ವ ದಿಕ್ಕಿನ ಭಾಗದಲ್ಲಿ ಸಮುದ್ರಕ್ಕೆ ಅಡ್ಡಲಾಗಿ ಒಂದು ಗೋಡೆಯನ್ನು ಕಟ್ಟಿದ್ದಾರೆ. ಇಲ್ಲಿಗೆ ಭಕ್ತರು ಮತ್ತೊಂದು ದಿಕ್ಕಿನ ದ್ವಾರದಿಂದ ಹೋಗಬೇಕು. ಏಕೆಂದರೆ ಈ ಮೊದಲೇ ಕನ್ಯಾಕುಮಾರಿ ಮೂಗಿನಲ್ಲಿನ ವಜ್ರದ ಬೆಳಕು ಕಡಗಳ್ಳರಿಗೆ ದಾರಿ ತಪ್ಪಿದವರಿಗೆ ದಿಕ್ಸೂಚಿಯಂತೆ ಬಹಳ ದೂರದ ತನಕ ಹೊಳೆಯುವ ವಜ್ರದ ಹರಳಿನ ಬೆಳಕು ಬೇರೆ ಕಡೆಯಿಂದ ಬಂದವರಿಗೆ ದಾರಿ ಸುಲಭವಾಗಿ ತಿಳಿಯುತ್ತಿತ್ತು. ಹೊಳೆಯುವ ವಜ್ರದ ಕಾಂತಿಯಿಂದ ದಿಕ್ಕಿನ ಜಾಡನ್ನು ಹಿಡಿದು ಸುಲಭವಾಗಿ ನುಸುಳುಕೋರರು ಬಂದು ಲೂಟಿ ಮಾಡುತ್ತಿದ್ದರಂತೆ. ಹಾಗೆ ಲೂಟಿ ಮಾಡಿದವರಲ್ಲಿ ಹೊರದೇಶದವರೋ ಕಳ್ಳರೋ ಡಕಾಯಿತರೋ ಒಟ್ಟಾರೆ ಯಾರೋ ಕನ್ಯಾಕುಮಾರಿ ಮೂಗಿನಲ್ಲಿದ್ದ ಶುದ್ಧ ವಜ್ರದ ಮೂಗುತಿಯನ್ನು ಅಪಹರಿಸಿಕೊಂಡು ಹೋದರು. ಅನಂತರ ಅದೇ ತರಹದ ಇನ್ನೊಂದು ವಜ್ರದ ಮೂಗುತಿಯನ್ನು ಮಾಡಿಸಿ ದೇವಿಗೆ ಹಾಕಿದ್ದಾರೆ. ಹೀಗಿರುವುದು ದೇವಿಗೆ ಹೊಸದಾಗಿ ಮಾಡಿಸಿದ ವಜ್ರದ ಮೂಗುತಿ ಎಂದು ಹೇಳುತ್ತಾರೆ. ದೇವಿಯನ್ನು ವಜ್ರಾಭರಣಗಳಿಂದ ಹೂಗಳಿಂದ ಚೆನ್ನಾಗಿ ಅಲಂಕಾರ ಮಾಡಿರುತ್ತಾರೆ. ಪಾಂಡ್ಯರಿಗೆ ಕುಲದೇವತೆಯಾದ ಕನ್ಯಾಕುಮಾರಿ ದೇವಾಲಯವನ್ನು ಅವರ ಆಡಳಿತದ ಸಮಯದಲ್ಲಿ ಕಟ್ಟಲಾಗಿದೆ. ದೇವಿ ಕನ್ಯಾಕುಮಾರಿ ವೈಷ್ಣರಿಗೆ ಆರಾಧ್ಯ ದೇವಿ. ಮದುವೆಯಾಗದ ಹೆಣ್ಣು ಮಕ್ಕಳು ಬೇಡಿಕೊಂಡರೆ ಬೇಗ ಮದುವೆಯಾಗುತ್ತದೆ ಎಂದು ನಂಬಿಕೆ ಜನಗಳಲ್ಲಿದೆ. ಸಾಧಾರಣವಾಗಿ ಕನ್ಯಾಕುಮಾರಿ ದೇವಾಲಯ ಇರುವ ಕಡೆಯೆಲ್ಲ ವೈಶ್ಯರೇ ಜಾಸ್ತಿ ಸೇರಿರುತ್ತಾರೆ. ವಿಶೇಷ ಪೂಜೆ, ದೇವಿಗೆ ಮಡಿಲು ತುಂಬುವುದು, ಅಷ್ಟೋತ್ತರ ಸೇವೆ, ಅರ್ಚನೆ, ಆರತಿ ವಿಶೇಷವಾಗಿ ಮಾಡಿಸುತ್ತಾರೆ ಮತ್ತು ಕನ್ಯಾಕುಮಾರಿಗೆ ನಡೆದುಕೊಳ್ಳುತ್ತಾರೆ. ಮಾಘ, ಕಾರ್ತಿಕ, ಅಧಿಕ ಇಂಥ ವಿಶೇಷ ಮಾಸಗಳಲ್ಲಿ, ವಿಶೇಷ ಪುಣ್ಯ ದಿನಗಳಲ್ಲಿ ತ್ರಿವೇಣಿ ಸಾಗರ ಸಂಗಮದಲ್ಲಿ ಸ್ನಾನ ಮಾಡುವುದೇ ಸುಯೋಗವಾಗಿದ್ದು ಪುಣ್ಯ ಲಭಿಸುತ್ತದೆ ಎಂಬ ದೃಢವಾದ ನಂಬಿಕೆ ಇದೆ. ಕನ್ಯಾಕುಮಾರಿಯಲ್ಲಿ ಸ್ವಾಮಿ ವಿವೇಕಾನಂದರು ಸಮುದ್ರದ ಮಧ್ಯದಲ್ಲಿ ದೊಡ್ಡ ಬಂಡೆಯ ಮೇಲೆ ಕುಳಿತು ಧ್ಯಾನ ಮಾಡಿದ ಸ್ಥಳವಿದೆ. ಇದನ್ನು ವಿವೇಕಾನಂದ ರಾಕ್ ಮೆಮೋರಿಯಲ್ ಎನ್ನುತ್ತಾರೆ. ಇದನ್ನು ವಿಶಾಲವಾದ ಬಂಡೆಯ ಮೇಲೆ ಕಟ್ಟಿದ್ದಾರೆ. ಇಲ್ಲಿ ಧ್ಯಾನ ಮಂದಿರವಿದೆ. ವಿವೇಕಾನಂದರಿಗೆ ಸಂಬಂಧಪಟ್ಟ ವಸ್ತು ಸಂಗ್ರಹಾಲಯವೂ ಇದೆ. ಇದನ್ನು ನೋಡಲು ಸಮುದ್ರದಿಂದ 200-300 ಕಿಲೋಮೀಟರ್ ದೂರ ಕ್ರಮಿಸಬೇಕು. ಇದಕ್ಕಾಗಿ ಎಲೆಕ್ಟ್ರಿಕ್ ಬೋಟ್ಗಳ ಸುಸಜ್ಜಿತವಾದ ವ್ಯವಸ್ಥೆ ಇದ್ದು ಸರದಿಯಂತೆ ಜನ ಕಾಯುತ್ತಿದ್ದು ನೋಡಿ ಬರಲು ಹೋಗುತ್ತಾರೆ. ಇಲ್ಲಿ ವಿವೇಕಾನಂದರ ಕಂಚಿನ ಪ್ರತಿಮೆ ಇದ್ದು ನೋಡಲು ತುಂಬ ಚೆನ್ನಾಗಿದೆ. ಇಲ್ಲಿಂದ ಸ್ವಲ್ಪ ಮುಂದೆ ಮತ್ತೊಂದು ಬಂಡೆಯ ಮೇಲೆ ತಮಿಳುನಾಡಿನ ಪ್ರಸಿದ್ಧ ಕವಿ ತಿರುವಳ್ಳುವರ್ ಅವರ ಬೃಹತ್ ಪ್ರತಿಮೆಯನ್ನು ಇಡಲಾಗಿದೆ. ಕನ್ಯಾಕುಮಾರಿ ಆಸುಪಾಸಿನ ದೂರದಲ್ಲಿ ಕೋಟೆಗಳು, ದೇವಸ್ಥಾನಗಳು ಸೇರಿದಂತೆ ಪ್ರಮುಖವಾದ ಪ್ರೇಕ್ಷಣೀಯ ಸ್ಥಳಗಳೂ ಇವೆ. ಸಮುದ್ರಕ್ಕೆ ಹೋಗುವ ಹಾದಿ ಬೀದಿಗಳಲ್ಲಿ ಹೆಣ್ಣು ಮಕ್ಕಳು ಹಾಕುವಂತಹ ಮುತ್ತಿನ ಸರ, ಬಳೆ, ಪೂಜೆಯ ಶಂಖ, ಗಂಟೆ, ವಿಗ್ರಹ ಮುಂತಾದವುಗಳು ಹಾಗೂ ಆಟದ ಸಾಮಾನುಗಳು, ಕವಡೆ, ಕಪ್ಪೆ ಚಿಪ್ಪು, ಇತರ ಆಭರಣಗಳು, ಇನ್ನೂ ಬೇಕಾದಷ್ಟು ಅಲಂಕಾರಿಕ ವಸ್ತುಗಳು, ದೇವರ ಸಾಮಾನುಗಳು, ಕನ್ಯಾಕುಮಾರಿಗೆ ಸಂಬಂಧಪಟ್ಟ ಅಪರೂಪದ ವಸ್ತುಗಳು ಕೊಂಡುಕೊಳ್ಳಲು ಚೆನ್ನಾಗಿರುತ್ತವೆ. ಬೇಕಾದಷ್ಟು ಒಂದೆರಡು ಸಲ ಸುತ್ತು ಓಡಾಡಿದರೆ ನೋಡಲು ಖರೀದಿಸಲು ಬೇಕಾದಷ್ಟು ಸಿಗುತ್ತದೆ. ಕನ್ಯಾಕುಮಾರಿಗೆ ಹೋಗುವ ರಸ್ತೆಗಳಂತೂ ಬಹಳ ಚೆನ್ನಾಗಿದೆ. ಸೂರ್ಯೋದಯ ಮತ್ತು ಸೂರ್ಯಾಸ್ತವನ್ನು ನೋಡಲು ಸಮೀಪದಲ್ಲೇ ವಸತಿ ವ್ಯವಸ್ಥೆಗಳೂ ಇದೆ. ಒಟ್ಟಾರೆ ಕಣ್ತುಂಬಿಕೊಂಡು ಬರಲೇಬೇಕಾದ ಮನಮೋಹಕ ತಾಣವು ಕನ್ಯಾಕುಮಾರಿ. ಇನ್ನು ಹೀಗೆ ನೀರು, ಮಣ್ಣು, ಆಕಾಶಗಳ ಈ ಮರುಭೂಮಿಯ ಸಂಗಮದಲ್ಲಿ ದಿನ ತುಂಬ ಅದ್ಭುತಗೊಳ್ಳುತ್ತದೆ. ತ್ರಿವೇಣಿ ಸಂಗಮ ಕನ್ಯಾಕುಮಾರಿ ನಮ್ಮ ಬದುಕಿಗೆ ನೆನಪು ತರಬಲ್ಲಂತಹ ಒಂದು ಸ್ಥಳ. ಇನ್ನೇನು ಸ್ನೇಹಿತರೆ, ವಿಡಿಯೋ ಮತ್ತು ನಮ್ಮ ಸಂಭಾಷಣೆ ಮುಗಿತಾ ಬಂತು. ನೀವು ಈ ವಿಡಿಯೋವನ್ನು ಇಷ್ಟಪಟ್ಟಿದ್ದಲ್ಲಿ ಲೈಕ್ ಮಾಡಬಹುದು. ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಹಾಕಿ ತಿಳಿಸಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಮತ್ತಷ್ಟು ಸುಂದರ ವಿಡಿಯೋಗಳಿಗಾಗಿ ಕಾಯುತ್ತೀರಿ. ಧನ್ಯವಾದಗಳು ಸ್ನೇಹಿತರೆ.